ದೊಡ್ಡಬಳ್ಳಾಪುರ ತಾಲೂಕಲ್ಲಿರೋರೆಲ್ಲ ಚೆನ್ನಾಗಿರ್ಬೇಕು, ದೇವನಹಳ್ಳಿ ತಾಲೂಕಲ್ಲಿರೋರೆಲ್ಲ ಹಾಗಾದ್ರೆ ಕಾಯಿಲೆಗಳು ಬಂದು ಹೋಗ್ಬಿಡ್ಬೇಕಾ? ದೊಡ್ಡಬಳ್ಳಾಪುರ ತಾಲೂಕು ಕಸನ ದೇವನಹಳ್ಳಿ ತಾಲೂಕಿಗೆ ಹಾಕಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ನಾವು ಅದಕ್ಕೆ ಬಿಡಲ್ಲ. ನನ್ನ ಹೆಸರು ಸಂಗೀತ ಅಂತ, ಸುನ್ಘಟ್ಟ ಗ್ರಾಮದಲ್ಲೇ ಇರೋದು ನಾವು. ದೇವನಹಳ್ಳಿ ತಾಲೂಕು, ದೊಡ್ಡಬಳ್ಳಾಪುರ ತಾಲೂಕು ಕಸನ ದೇವನಹಳ್ಳಿ ತಾಲೂಕಿಗೆ ಹಾಕಬೇಕು ಅಂತ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ. ನಾವು ಅದಕ್ಕೆ ಬಿಡಲ್ಲ. ದಯವಿಟ್ಟು ನಿಮ್ಮ ಕಸನ ನಿಮ್ಮ ತಾಲೂಕಲ್ಲೇ ಹಾಕೊಳ್ಳಿ. ನಮ್ಮ ಹೊಲ ಎಲ್ಲ ಇಲ್ಲೇ ಇರೋದು, ನಾವು ಜೀವನ ಮಾಡೋದೇ ಇಲ್ಲಿ ಸುತ್ತಮುತ್ತ. ನೀವು ಆ ಜೀವನಕ್ಕೆ ಹಾನಿ ತಂದ್ರೆ ನಾವು ಹೇಗೆ ಜೀವನ ಮಾಡೋದು? ಮಕ್ಕಳು ಮರಿ ನಾಳೆ ದಿನ ಹೇಗೆ ಇಲ್ಲಿ ವಾಸ ಮಾಡೋದು? ನೀವೇ ಹೇಳಿ. ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ದೊಡ್ಡಬಳ್ಳಾಪುರ ತಾಲೂಕಲ್ಲಿರೋರೆಲ್ಲ ಚೆನ್ನಾಗಿರ್ಬೇಕು, ದೇವನಹಳ್ಳಿ ತಾಲೂಕಲ್ಲಿರೋರೆಲ್ಲ ಹಾಗಾದ್ರೆ ಕಾಯಿಲೆಗಳು ಬಂದು ಹೋಗ್ಬಿಡ್ಬೇಕಾ? ಲಾಸ್ಟ್ ಇದೆ, ನಮ್ಮೂರ್ ಲಾಸ್ಟ್ ಇರ್ಬೋದು, ಲಾಸ್ಟ್ ಇದೆ ಅಂದ್ಬಿಟ್ಟು ನಾವೇನ್ ಜನಗಳಲ್ವಾ? ಜನಗಳ ಜೀವಕ್ಕೆ ಬೆಲೆ ಇಲ್ವಾ ಹೇಳಿ? ಜಮೀನಂತೂ ಕಿತ್ಕೊಂಡ್ರಿ ನಮ್ ಕಡೆಯಿಂದ, ಆಯ್ತಾ? ಇವಾಗ ಅದನ್ನು ಕಿತ್ಕೊಂಡ್ಬಿಡ್ರಿ. ಯಾಕೆ? ಯಾರು ಜೀವನ ಮಾಡೋದೇ ಬೇಡ, ಬಿಡು, ಸ್ಮಶಾನನೇ ಮಾಡ್ಕೊಂಡ್ಬಿಡ್ರಿ ಈ ಊರ್ನ. ನೆಡಿ ಕುಡ್ತು ಇಲ್ಲ ಅಂದ್ರೆ ನಮ್ಮ ಊರ್ಗ ಒಂದ್ ಕಾಲಿ ಕೊಡ್ಲಿ, ನಮ್ ಕಾಲ ಜೀವನ ಒಳ್ಳೆ ಜೀವನ ಕೊಡಂಗಿದ್ರು ಬರ್ಲಿ. ಅವ್ರು ಇಲ್ಲ ಬರಂಗಿಲ್ಲ. ಇಲ್ಲ ನಮ್ ರೈತರನ್ನೆಲ್ಲ ಏನಾದ್ರು ಮಾಡ್ತಾರೆ, ವಿಷ ಕೊಡ್ತಾರೆ, ವಿಷ ಕೊಡ್ಲಿ. ಆಗ್ಲಿ ವಿಷ ಕೊಡ್ ಸಾಯ್ತಾ ಇದೀವಿ. ಗೌರ್ಮೆಂಟ್ ಮಾಡೋದೇ ಆಗ್ಲಿ ವಿಷ ಕೊಡ್ ಸಾಯ್ತಾ ಇದೀವಿ. ಇವಾಗ ಅವ್ರ ಕೈ ಬಿಟ್ಬಿಡಿಲ್ಲ. ಇಲ್ಲಿ ಲಿಮಿಟಲ್ಲಿ ನೀರ್ ಬಿಟ್ಟವ್ರೆ, 3 ದಿವಸ ಆದ್ಮೇಲೆ ಮುಚ್ಚಾಕ್ಯವ್ರೆ. ನಾನ್ ನೋಡಿ ಲ್ಯಾಬ್ ಅಂತ ಹುಡುಗರು ಕೇಳಿದ್ಮೇಲೆ ಈ ಕಂಪ್ನಿಯವರು ಮುಚ್ಚಾಕ್ಯವ್ರೆ. ಅಲ್ಲಿ ಕಂಪನಿ ಮುಚ್ಚಾವ್ರೆ. ಕೊಟ್ಟಿದ್ದಾಯ್ತು, ಬಂದಿದ್ದಾಯ್ತು. ಅಲ್ಲಿ ರೋಡ್ ಹೋಗ್ಬೇಕಾದ್ರೆ ನಾವು ಎಲ್ಲಾನು ಹೋಗ್ಬೇಕಾದ್ರೆ ರೋಡ್ ಮೂಗ್ ಬಿಟ್ಟು ಹೋಗ್ಬೇಕು. ಮೂಗ್ ಬಿಟ್ಟು ಹೊಟ್ಟಿಗೆ ಊದ್ಕೊತವೆ ನೋಡಿ. ಏನ್ ಕಾಯಿಲೆ ಇರಲ್ಲ, ಕಾಯಿಲೆ ಬಂದೈತಿ.